ನಮಸ್ಕಾರ ಸ್ನೇಹಿತರೆ. ಒಳ್ಳೆಯವನಾಗಿರುವುದು ಒಂದು ವಿಷಯ, ಆದರೆ ಎಲ್ಲರಿಗೂ ಮತ್ತೆ ಮತ್ತೆ ಅವಕಾಶ ಕೊಡುವುದು ಬೇರೆ ವಿಷಯ. ಕೆಲವು ರೀತಿಯ ವರ್ತನೆಗಳನ್ನು ಮರುಸ್ವೀಕರಿಸುವುದು ನಿಮ್ಮ ಜೀವನಕ್ಕೆ ಹಾನಿಯಾಗಬಹುದು. ಈ ವಿಡಿಯೋದಲ್ಲಿ ಅಂತಹ 10 ಸಂದರ್ಭಗಳ ಬಗ್ಗೆ ಮಾತನಾಡೋಣ. ಮೊದಲನೆಯದಾಗಿ, ಮರುನಂಬಿಕೆಗೆ ದ್ರೋಹ ಮಾಡುವವರು. ಒಮ್ಮೆ ತಪ್ಪು ಮಾಡುವುದು ಮತ್ತು ಅದೇ ತಪ್ಪನ್ನು ಪದೇ ಪದೇ ಮಾಡುವುದು ಒಂದೇ ಅಲ್ಲ. ನಂಬಿಕೆಯನ್ನು ಪದೇ ಪದೇ ಮುರಿಯುವವರಿಂದ ಅಂತರ ಕಾಯ್ದುಕೊಳ್ಳುವುದು ಜಾಣತನ. ಎರಡನೆಯದು, ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುವವರು. ಸಹಾಯ ಮಾಡುವುದು ಒಳ್ಳೆಯದು, ಆದರೆ ಅದನ್ನೇ ಅಭ್ಯಾಸ ಮಾಡಿಕೊಂಡು ನಿಮ್ಮನ್ನೇ ಬಳಸಿಕೊಳ್ಳುವವರನ್ನು ಗುರುತಿಸುವುದು ಮುಖ್ಯ. ಮೂರನೆಯದು, ಯಾವಾಗಲೂ ಸುಳ್ಳು ಹೇಳುವವರು. ಸಂಬಂಧದ ಅಡಿಪಾಯ ನಂಬಿಕೆ. ಸುಳ್ಳು ಪದೇ ಪದೇ ನಡೆಯುತ್ತಿದ್ದರೆ ಸಂಬಂಧ ಉಳಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ನಾಲ್ಕನೆಯದು, ನಿಮ್ಮ ಕನಸುಗಳನ್ನು ಯಾವಾಗಲೂ ಹೀಯಾಳಿಸುವವರು. ಪ್ರೋತ್ಸಾಹ ಕೊಡದಿದ್ದರೂ ಪರವಾಗಿಲ್ಲ, ಆದರೆ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವವರ ಮಾತುಗಳನ್ನು ನಂಬಬೇಡಿ. ಐದನೆಯದು, ನಿಮ್ಮ ಯಶಸ್ಸಿಗೆ ಅಸೂಯೆ ಪಡುವವರು. ನಿಮ್ಮ ಬೆಳವಣಿಗೆಯಿಂದ ಸಂತೋಷ ಪಡುವವರನ್ನು ಜೀವನದಲ್ಲಿ ಉಳಿಸಿಕೊಳ್ಳಿ. ಅಸೂಯೆ ಮಾತ್ರ ಹೊಂದಿದವರ ಬಗ್ಗೆ ಎಚ್ಚರಿಕೆಯಿಂದಿರುವುದು ಒಳ್ಳೆಯದು. ಆರನೆಯದು, ತಪ್ಪು ಮಾಡಿದರೂ ಹೊಣೆ ಹೊತ್ತಿಕೊಳ್ಳದವರು. ಪ್ರತಿ ತಪ್ಪಿಗೂ ಬೇರೆಯವರನ್ನೇ ಕಾರಣ ಮಾಡುವುದರಿಂದ ಕಲಿಯುವುದಕ್ಕಿಂತ ದೂರ ಇರುವುದು ಉತ್ತಮ. ಏಳನೆಯದು, ನಿಮ್ಮ ಮನಃಶಾಂತಿಯನ್ನು ಕದಿಯುವವರು. ಯಾರ ಜೊತೆ ಮಾತನಾಡಿದರೂ ನಿಮಗೆ ಬೇಸರ, ಒತ್ತಡ ಅಥವಾ ಭಯವೇ ಇದ್ದರೆ ಆ ಸಂಬಂಧವನ್ನು ಮರುಪರಿಶೀಲಿಸಿ. ಎಂಟನೆಯದು, ನಿಮ್ಮ ಗಡಿಗಳನ್ನು ಗೌರವಿಸಿದವರು. ಬೇಡ ಎಂದು ಹೇಳಿದ ನಂತರವೂ ಒತ್ತಾಯಿಸುವವರನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಒಂಬತ್ತನೆಯದು, ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವವರು. ಒಳ್ಳೆಯ ಮೌಲ್ಯಗಳಿಂದ ದೂರ ಮಾಡುವ ಒತ್ತಡವನ್ನು ಒಪ್ಪಿಕೊಳ್ಳಬೇಡಿ. ಹತ್ತನೆಯದು, ಬದಲಾವಣೆಯ ಯಾವುದೇ ಪ್ರಯತ್ನ ಮಾಡದವರು. ತಪ್ಪು ಎಲ್ಲರಿಂದಲೂ ಆಗುತ್ತದೆ, ಆದರೆ ಅದನ್ನು ಸರಿಪಡಿಸುವ ಮನಸ್ಸೇ ಮುಖ್ಯ. ತಪ್ಪು ಅದೇ ವರ್ತನೆ ಮುಂದುವರಿದರೆ ಎಚ್ಚರಿಕೆಯಿಂದ ಇರಿ. ಕ್ಷಮೆ ಒಂದು ದೊಡ್ಡ ಗುಣ, ಆದರೆ ವಿವೇಕವೂ ಅಷ್ಟೇ ಮುಖ್ಯ. ಈ 10 ಅಂಶಗಳಲ್ಲಿ ನಿಮಗೆ ಹೆಚ್ಚು ಯೋಚನೆ ಮೂಡಿಸಿದ್ದು ಯಾವುದು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.